ಆಯ್ಕೆಯನ್ನು ಅರ್ಜುನ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಪರಮಪದ ಬ್ರಹ್ಮೆ ಪರಮಾತ್ಮೆ ಪಂಡತ ಐತ ಅಭಿವ್ಯಕ್ತಿಯು ದೇವತೆಗಳು ಒಂದು ಪಂಡ, ಅಷ್ಟವಿಧ ಪ್ರಕೃತಿಯಿಂದ ಪಂಡ, ಈ ಐದು ಮಾತ್ರ ಉಳ್ಳ ಅಂತ ಪಂಡ ಐತ ಬಗ್ಗೆ ನನಲ ಎಂಬಂತೆ ಗೊಂದಲ ಉಂಟು, ವಿವರಣೆ ಮಲ್ಪುಲ ಅಂತ ಪಂಡದೆ ಅರ್ಜುನಕ್ಕೆ ಅಧಿಭೂತಂ ಚರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ. ಬದಲಾವಣೆ ಆವುದು ಗುಣ ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಪಂಡದ ಕೂಡ ನಮ್ಮ ಮಾತ ಜೀವನ ಮತ್ತೊಂದುಳ್ಳ ನೆಕ್ಕ ಅಧಿಭೂತ ಪಂಡದ ಕೂಡ ನನ್ನ ಪ್ರಕೃತಿ ಭಗವಂತನ ಚೈತನ್ಯ ಉಂಟು ಐಕ ಅಧಿದೈವ ಅಂತ ಪಂಡದ ಕೂಡ ನನ್ನ ಒಮ್ಮೆ ಮಾತ ನಿಯಂತ್ರಣ ಕೂಡ ಪರಾಶಕ್ತಿ ಉಂಟು ಐಕ ಅಧಿಯಜ್ಞ ಪಂಡದ ಕೂಡ ಅಧಿಭೂತ ಅಧಿದೈವ ಅಧಿಯಜ್ಞ ಒಂದು ಮೂಜಿನ ಬೇತೆ ಬೇತೆ ಅಧಿದೈವ ಪಂಡ ಅಧಿಭೂತ ಪಂಡ ಈ ಪ್ರಕೃತಿ, ಅಧಿದೈವ ಪಂಡ ಪ್ರಕೃತಿ ಉಪಣಂಚಿನ ಕೆಲವು ಶಕ್ತಿಗಳು ದೇವತೆಗಳು, ಅಧಿಯಜ್ಞ ಪಂಡ ಪರಾಶಕ್ತಿ ಪರಬ್ರಹ್ಮ. ಯಂ ಯಂ ವಾದಿ ಸ್ಮರನ್ ಭಾವಂ ತ್ಯಜಂ ಸತ್ಯೇತಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯಥಾ ಯೋಗೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದಗಳು ವೇದನ ತಿಳಿದಿನಾಗಳು ವೇದ ಪಂಡ ಜ್ಞಾನರಾಶಿ ಅప్పుడు ಓಂಕಾರಡು ಪರಬ್ರಹ್ಮನ ಚಿಂತನೆ ಮಾಡ್ಬೇಕು. ಸನ್ಯಾಸಿಗಳು ಬ್ರಹ್ಮನ ಚಿಂತನೆ ಮಾಡ್ಬೇಕು. ಅವೇ ರೀತಿಯಾದ ಮನುಷ್ಯ ಬ್ರಹ್ಮಚರ್ಯನ ಮಾಡ್ತದೆ, ಆ ಮೂಲಕವಾದ ಭಗವಂತನ ಸಾಹಿತ್ಯ ಪಡೆಯಲು ಪ್ರಯತ್ನ ಮಾಡ್ಬೇಕು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜಂ ದೇಹಂ ಸಯಾತಿ ಪರಮಾಂ ಗತಿಂ. ಯೋಗ ಧಾರಣದ ಸ್ಥಿತಿ ಪರಮಾಕ್ಷರವಾಯಿ ಚಿತ್ತಿನ ಓಂಕಾರ, ಅಕಾರ ಉಕಾರ ಮಕಾರ ಓಂಕಾರ ಪಣ್ಣಗ ನಮ್ಮ ನಾಭ್ಯಕಾರ ಪಾಪಂ ಯೋಗ ತೆರಿದಿನಾಕು ಮಸ್ತ್ ಜನ ಮಲ್ಕೊಳ್ಳಿ. ಯೋಗಾಭ್ಯಾಸ ಮಲ್ಕೊಂಡಾಗ ಶ್ವಾಸೋಚ್ಛ್ವಾಸ ನಿಯಂತ್ರಣ ಆಗ್ತದೆ. ಆ ಒಂದು ನಾಭಿ ಕಮಲದ್ದು ಅಕಾರನೆ ಹೃದಯದ್ದು, ಉಕಾರನೆ ನಾಸಿಕ ಆ ಭಾಗದ್ದು ಮಕಾರ ಮೂಜಿನ ಒಟ್ಟು ಮಾಡ್ತದೆ. ಓಂಕಾರ ಉಚ್ಚಾರಣೆದ ಆ ಒಂದು ಪ್ರಯತ್ನ ಮಾಡ್ತದೆ. ಯೋಗ ಸ್ಥಿತಿಗೆ ಪಡೆವೆ ನಮ್ಮ ಏತು ಓಂಕಾರ ನಮ್ಮ ಪಂಪನ ಆತು ನಕ್ಕೆ ನಮ್ಮ ಚೈತನ್ಯ ಕ್ರಿಯಾಶೀಲ ಆಗಿ ದೇವಸ್ಥಾನದಲ್ಲಿ ಗಂಟೆ ಕೊಟ್ಟಾಗ
ಗಂಟೆ ಬುಟ್ಟದು ಉಂಟುಂಡೆ ಯಾವ ಐಟು ಓಂಕಾರ ಶಬ್ದ ಬರ್ತದೆ. ಓಂ ಇತಿ ಬ್ರಹ್ಮ. ಈ 107 ಸಲ ನಮ್ಮ ಓಂಕಾರ ಪಂಡ ಆ ಜಾಗ ಅಲ್ಪೋಜಿ ತರಂಗ ನಿರ್ಮಾಣ ಆಧ್ಯಾತ್ಮಿಕ ತರಂಗ ಅಂಚಿತ್ತಿನ ತರಂಗಗಳು ಮಾನಸಿಕವಾಯಿನ ಶಾಂತಿ ನಂಗೆ ನೆಲೆ ಹಾಕೋದು ದಾಯಿ ಪಂಡ ಅಲ್ಪ ಆ ಓಂಕಾರ ದೇವರುಡೆ ಭಗವತ್ ಚೈತನ್ಯ ಉಂಟು ಅಂಚಾದ್ರೆ ನಮ್ಮ ಜೀವನಗಳು ಓಂಕಾರ ಆತ್ಮ ಮಹತ್ವವನ್ನು ಪಡೆಯುವುದು. ಅಂತ್ಯಕಾಲದ ಓಂಕಾರ ಸ್ಮರಣೆ ದಾವರನೆ ಆಯ್ತು ಮುಕ್ತಿಕೊಂಡು ಕಂಡது ಅಂಚಿತ್ತಿನ ಸುಲಭವಾಯಿ ನಮಗೆ ಮಾರ್ಗನೇ ಆ ಕೃಷ್ಣದೇವರೇ ಕಂಡುಬರ್ತೇವೆ. ನನ್ನ ಬ್ರಹ್ಮನ ಕಾಲ ಏಕೆ ಸಹಸ್ರ ಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ವಿದುಃ. 1000 ಯುಗ ನಮಗೆ 4 ಯುಗ ಉಂಟು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಒಂದು 4 ಯುಗ ಇಂಚಿತ್ತಿನ 1000 ಯುಗ ಬಂದಾಗ ಬ್ರಹ್ಮದು ಒಂದು ದಿನ ಊಹೆ ಮಲ್ಪನೆ ಸಾಧ್ಯ. ನಮ್ಮ ಸಂಕಲ್ಪ ಮಲ್ಪನ ಪಂಪ ವೈವಸ್ವತಾನಂತರೇ ಅಷ್ಟಾವಿಂಶತಿತಮಯುಗೆ ಕಲಿಯುಗೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ಮೇಘೋರ್ ದಕ್ಷಿಣ ಪಾರ್ಶ್ವೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲೀವಾಹನ ಶಕೆ ತುಳುದಾದ ನಮ್ಮ ಏತು ಸಮಯ ಗಿಂಜಿ ಪ್ರಪಂಚದ ಉಳ್ಳಾವಟ್ಟಿನೇ ವಿವರಣೆ ಕೊಡ್ತೇವೆ. ವೈವಸ್ವತ ಮನುರ್ದು ಪತಿನ ಇನಿತ ದಿನ ಮುಟ ಇಂಚಿತ್ತಿನ ದಿನ ಕಾನಿ ಯಾನಿ ಕರ್ತವ್ಯ ಮತ್ತೊಂದುಲ್ಲ 1000 ವರ್ಷ 1000 ಯುಗ ಬ್ರಹ್ಮನ ಒಂಜಿ ಪಗೆಲಿ ಅಂಚನೆ ರಾತ್ರಿ ಅಂಚಾಂಡ ಈ ಪ್ರಪಂಚದ ಆರಂಭ ಏಪ ಮಧ್ಯ ಏಪ ಅಂತ್ಯ ಏಪ ಮನುಷ್ಯ ಮಾತ್ರರಿಗೆ ತಿಳಿಯಂದ್ರೆ ಸಾಧ್ಯನೇ ಅಂಚಿತ್ತಿನ ಆ ಪರಬ್ರಹ್ಮನ ನಮ್ಮ ಆ ಪರಬ್ರಹ್ಮನ ಕಡೆಗೆ ನಮ್ಮ ಓಡು ಅವು ಜೀವನ್ ಮುಕ್ತಿ ಐದು ಮುಕ್ತಿ ಮೋಕ್ಷ ಬಿಡುಗಡೆ. ಅವ್ಯಕ್ತೋಕ್ಷರ ಇತ್ಯುಕ್ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎನ್ನ ಆವಾಸ ಸ್ಥಾನವು ಕೇಂಡ ಯಾ ಓವೇನ ವೇದಾಂತಿಗಳು ಅವ್ಯಕ್ತ ಅಂತ ಅಂತಾರೆ. ಈ ಪ್ರಕೃತಿ ಬಂಟಿನ ವ್ಯಕ್ತ ತೋಜುಡು ಅವ್ಯಕ್ತ ಬಂಟಿನ ತೋಜುಡು ಒಂಜಿ ಮಂಜಿದ ಸಾಗರ ನೀರು ಮಂಜುಗಡ್ಡೆ ಉಂಟು ಅವು ನೀರನ್ನೇ ಬೈದಿನೋ ನೀರು ಅವ್ಯಕ್ತ ಮಂಜುಗಡ್ಡೆ ವ್ಯಕ್ತ ಪ್ರಕೃತಿ ಬಂಟಿನ ವ್ಯಕ್ತ ನಂಗೆ ತೋಜುಂಡು ಅವ್ಯಕ್ತವಾಯ ಚಿತ್ತಿನ ಒಂದು ಶಕ್ತಿ ನಂಗೆ ತೋಜು ಕಣ್ಣಿಗೆ ತೋಜುದೇವು ಅಂಚಿತ್ತಿನ ಅವ್ಯಕ್ತವಾಯ ಚಿತ್ತಿನ ಒಂದು ಜಾಗ ಉಂಟು ಯಾನೊಪ್ಪನ ಜಾಗ ವಾ ಜಾಗಗೆ ಮನುಷ್ಯ ಈ ದೇಹನ ಕುಡಿಯೋಕ ಆಯ್ನ ಆತ್ಮ ಬದುಕು ಸೇರುಂಡ ಕುಡೋವರ ಅವು ಪಿರಬಲ್ ಪೂಜ ಅವು ಎನ್ನ ಪರಂಧಾಮ ಅಂಚಿತ್ತಿನ ಪರಂಧಾಮನ ಪಡೆಯೋಣ ಪ್ರಯತ್ನ ಮನುಷ್ಯ ಮಲ್ಪುಡು ಬಂಟಿನ ಚಿಂತನೆ ಈ ಒಂದು ಭಗವದ್ಗೀತೆ ಕೊಟ್ಟೆ. ಅಗ್ನಿರ್ಜ್ಯೋತಿರ್ಗ್ರಹ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾ. ಭಗವಂತನ ಆ ಪರಂಧಾಮನ ಸೇರಿಯರೆ
ಆಜಿ ತಿಂಗಳು 1 ವರ್ಷ ಇತ್ತಂಡ ಐದು ಆಜಿ ತಿಂಗಳು ಶ್ರೇಷ್ಠತಮವಾದ ಉಂಡುಗೆ ಉತ್ತರಾಯಣ ಪರ್ವಕಾಲ ಅಂತ ಬಂಟ ಮಹಾಭಾರತ ಯುದ್ಧಾನಗ ಭೀಷ್ಮನೇ ಅರ್ಜುನೆ ಬಾಣಗುಡ್ಡು ಭೂಮಿಗೆ ಮಾಡಿ ఆయన మరణ సమీపాపుడు ఆ పొత్తుడు భీష్మ పడిపే ఆ ఇచ్చామరణి ಧ್ಯಾನ ಇತ್ತೆಯನ್ನ ದೇಹತ್ಯಾಗ ಮಲ್ಪುಜಿ ದಾಯಪಂಡ ದಕ್ಷಿಣಾಯನುಡು ಸ್ವರ್ಗದ ಬಾಗಿಲು ಮುಚ್ಚಿದುಪ್ಪು ಉತ್ತರಾಯಣುಡು ಸ್ವರ್ಗದ ಬಾಗಿಲು ಜೆಪ್ಪು ಅಂಚಾದು ಯಾನು ಉತ್ತರಾಯಣುಡು ಪ್ರಯಾಣ ಮಲ್ಪೆ ಪಂಡದೆ ಭೀಷ್ಮ ಪಂಡ ಅವೇನೇ ಭಗವದ್ಗೀತೆಯಲ್ಲಿ ಕೃಷ್ಣದೇವಿ ಪಂಡಿಗೆ ಅಗ್ನಿರ್ಜ್ಯೋತಿರಿಹ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ನಂಕಲವುಜಿ ರಾತ್ರಿ ಕೊಟ್ಟುಡು ಪೋಡು ನಂಡಲು ಒಂಜಿ ಬೊಲ್ಪು ಪೋಡು ಉತ್ತರಾಯಣ ಪಂಡಿನ ಬೊಲ್ಪುದ ಕಾಲ ನಮ್ಮ ಜ್ಯೋತಿಷಿ ಅಂಟ ಈ ದಾದಾಂಗಲಿ ಕಾರ್ಯಕ್ರಮ ಆವಡುದಂಟ ನಮ್ಮ ಇಲ್ಲಾಡಿ ಶುಭ ಕಾರ್ಯ ಆವಡುದಂಟ ಪಂಚಾಂಗ ತಿರುವಿನಾಚನ ಕೈಕಲೆಗೋ ಬಟ್ರೆ ದಿನೋ ಎಡ್ಡೆಡ್ಡ ತೂಲಿ ಆ ದಿನ ತೂಪೇರು ಶುಕ್ಲ ಪಕ್ಷ ಬಹಳ ವಿಶೇಷ ಅಂತ ಕೃಷ್ಣ ಪಕ್ಷದ್ದು ಶುಕ್ಲ ಪಕ್ಷ ವಿಶೇಷ ದಕ್ಷಿಣಾಯನದ್ದು ಉತ್ತರಾಯಣ ವಿಶೇಷ ದಾಯಕ ಬಂಡ ಶುಕ್ಲ ಪಕ್ಷಡು ವೃದ್ಧಿ ಚಂದ್ರ ವೃದ್ಧಿಯ ಒಂದು ಗೋಪಿ ಕೃಷ್ಣ ಪಕ್ಷಡು ಕ್ಷೀಣ ಒಂದು ಬರ್ತಿ ನಮ್ಮ ಎಂಚಿನಲ್ಲಿ ಕರ್ತವ್ಯ ಮಲ್ಕೊಡಲ್ಲ ಐಕೆ ದೇವರಲ್ಲಿ ದಯ ಬರುಡು ಚಂದ್ರಬಲ ತಾರಾಬಲ ಗ್ರಹಬಲ ದೈವಬಲ ಇಂಚಿತ್ತಿನ ಬಲಗಳು ನಂಗೆ ಬರಡು ದಾಂಡ ಈ ಪುಣ್ಯಕಾಲಗಳು ವಿಶೇಷವಾದದ್ದು ನನ್ನ ಮಕರ ಸಂಕ್ರಮಣ ಬರೆಯರು ಉತ್ತರಾಯಣ ಪುಣ್ಯಕಾಲ आणि ಮಾಘಸ್ನಾನ ಅನ್ನೋಕೆ ಎಷ್ಟೋ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಜನಗಳು ಪವಿತ್ರವಾದ ಗಂಗಾ ನದಿಗೆ ಸ್ನಾನ ಮಾಡ್ತದೆ ಪುನೀತರ ಉರಿ ವಿದೇಶೀಯ ಬಟ್ಟೆಗೆ ಆ ಮಾಘ ಸ್ನಾನ ಮತ್ತು ತೂಪೆ ಲಕ್ಷ ಸಂಖ್ಯೆಯ ಜನ ಸೇರಿದೆ ಆಯೆ ಸುತ್ತಮುತ್ತ ತೂಪೆ ಸ್ವಲ್ಪ ಬ್ಯಾನರ್ ಮಾಡ್ದೆ ವಾ ಬ್ಯಾನರ್ ಐತಿ ಲಕ್ಷ ಜನ ಮೀನುಗಳೇ ಗಂಗೆಡು ಆಗ ಆಶ್ಚರ್ಯ ಆಗಿ ಈತ ಜನ ಇಡೇ ಬರ್ತದೆ ಈ ಗಂಗೆಡು ಮೀಯೋಡು ಅಂದಾಗ ನಿಕಲು ವಾರಿತಿ ಪ್ರಚಾರ ಮಾಡ್ತದೆ ಕೇಳಿ ಆಯ್ತು ಕೈ ಕಲಿತೇನೆ ಮಟ್ಟಿಗೆ ನಮ್ಮ ಮೂಲುಡು ತೂಲ ಎಲ್ಲಿಯ ಪಂಚಾಂಗದೆತ್ತೆ ಐಟು ಒಂಜಿ ಪುಟದೆತ್ತೆ ಆ ಪುಟೋಟು ಒಂಜಿ ಸಾಲನ್ನು ತೋಜಾಯೆ ಐಟು ಒಂಜಿ ಎಲ್ಲಿಯ ಚುಕ್ಕಿ ಮಾಡ್ದೇವೆ ಆ ಚುಕ್ಕಿಗೆ ಬರೆತೇವೆ ಮಾಘ ಸ್ನಾನ ಎಲ್ಲಿಯ ಚುಕ್ಕಿ ಬಾರ್ದು ಬರೆತೇವೆ ಮಾಘ ಸ್ನಾನ ಆಶ್ಚರ್ಯ ಏತೊಂಜಿ ಶ್ರದ್ಧೆ ವಾವಂಜಿ ಪ್ರಚಾರದ ಇದ್ದಂತೆ ಜನಪೂರ್ಣ ಭಾವನೆ ಈ ದೇಶದ ಸಂಸ್ಕೃತಿ ಈ ದೇಶದ ಚಿಂತನೆ ಹೆಚ್ಚಿನ ಪಂಡದೆ ಆಯ್ದ ಆಶ್ಚರ್ಯ ಆಗಿದೆ ನಮ್ಮ ದೇಶದ ಸಂಸ್ಕೃತಿ ಸನಾತನ ಸಂಸ್ಕೃತಿ ನಮ್ಮ ಧರ್ಮ ಏತೊಂಜಿ ಶ್ರೇಷ್ಠವಾದದ್ದು ಅವೇನು ನಮ್ಮ ಜೀವನಡು ತಿಳಿಯಂತೆ ಪೋಯ ಭ್ರಾಂತಿ ಭ್ರಮೆಡು ಜೀವನ ಅಂತ ಏತೊಂಜಿ ಶ್ರೇಷ್ಠವಾದ ಸಂಸ್ಕೃತಿ ನಮ್ಮ ಬರೀ ರಾಜಕೀಯ ಆಯ್ನಲ್ಲಿ ಮಹತ್ವಾಕಾಂಕ್ಷೆ ಇತ್ತು ಇಡೀ ಜಗತ್ತನ್ನು ಗೆದ್ದೋಡು ಅದಕ್ಕೋಸ್ಕರ ಆಯೆ ಯುದ್ಧ ಮಾಡ್ತೆ ಆಯನ ದೇಶಡು ಯುದ್ಧ ಮಾಡ್ತೆ ಪರದೇಶಡು ಯುದ್ಧ ಮಾಡ್ತೆ ಗೆದ್ದೊಂದು ಬರ್ತೆ ಕಡೆಗೆ ಭಾರತದ ಬರ್ತೆ ಭಾರತನಿಗೆ
ಗೆಂದುಡು ಆ ಪೊತ್ತುಡು ಆಯ್ಗೆ ನಮ್ಮ ದೇಶದ ಒಂದು ರಾಜನ ಸಂಪರ್ಕ ಆಂಡು ಆಯೆ ಈ ದೇಶದ ವಿಚಾರನ ಪಂಡಿಗೆ ಆ ಪೊತ್ತುಡು ಆಯ್ಗೆ ವೈರಾಗ್ಯ ಬರ್ತಗೊಂಡಿಗೆ ವಾ ರಾಜ ಮಹತ್ವಾಕಾಂಕ್ಷೆಯನ್ನು ದೀದಿ ಈ ದೇಶದ ಬಂದರೆ ಈ ದೇಶನ ಗೆಂದಡು ಬಂದು ಬರ್ತೇನ ಆಯ್ಗ ಆಲೋಚನೆ ಅಂಡ್ ಈ ಭೂಮಿ ಈ ಅಧಿಕಾರ ಈ ರಾಜ್ಯ ಪದವಿ ಮಹತ್ವಾಕಾಂಕ್ಷೆ ಒಂದು ಪೂರ ವ್ಯರ್ಥ ಮನುಷ್ಯ ದಾಲ ಕೊನಪುಜೆ ಬಂದಿನ ಭಾವ ಈ ಭೂಮಿಗೆ ಬರ್ತದೆ ಗೊತ್ತಾಂಡಿಗೆ ಈ ಮಣ್ಣದ ಸಂಸ್ಕೃತಿಯವು ಕಡೆಕ ಆಯೆ ఆయన అంత్యకాలగానగా ఆయన్ని ఉయిలువలియే ఐటి దాదవలియే ಯಾನ ಮೃತಪಡೆ ಒಕ್ಕ ಎನ್ನ ಶವ ಸಂಸ್ಕಾರ ಸಂದರ್ಭಗಳು ಎನ್ನ ರಡ್ಡು ಕೈಲ ಅಂಗೈಲ ಆಕಾಶ ತುಕುಲಕೊಪ್ಪಡು ಎನ್ನ ಶರೀರನ್ ಏನು ತುಂಬೊಂದು ಕೋಡು ಕಂಡ ಎಂಕು ಏನು ಚಿಕಿತ್ಸೆ ಕೊಡ್ತೀರ ಆ ವೈದ್ಯನಾದ್ರು ತುಂಬೊಂದು ಕೋಡು ಅದೇ ರೀತಿ ಎನ್ನ ತಿಜೋರಿಡು ಏತು ದುಡ್ಡು ಬಂಗಾರ ಸಂಪತ್ತುಂಡ ಅವು ಪೂರ ಎನ್ನ ಅಂತಿಮ ಯಾತ್ರೆಯ ಸಂದರ್ಭಗಳು ಎನ್ನ ಮೇಲು ದಕ್ಕೊಡು ಬರೆದಿ ಒದಿ ಕೇಟೆ ದಾಗಿಂಚ ಬರೆದಿ ಆಯೆ ಪಂಡೆ ಯಾನರಿ ರಾಜೆ ಚಕ್ರವರ್ತಿಯಾದ ಬೇರೆಡು ಪಂಡದ ಆಸೆ ಇತ್ತಂಡೆ ಇಡೀ ಜಗತ್ತಿನ ಗೆದ್ದಡು ಪಂಡಿನ ಆಸೆ ಇತ್ತಂಡೆ ಆಂಡ ಈ ರಾಜೆ ಭೂಮಿನ ಗುಡ್ಡು ಪೋನಗ ಬಜಿ ಕೈಟ್ ಪೋತೆ ಪಡ್ತೀನಿ ಜಗತ್ತು ತಿರಿಯೋ ಐಕೋಸ್ಕರ ಎನ್ನ ಅಂಗೈ ಆಕಾಶ ತೂದು ಎಂಕ್ ಈ ಶರೀರ ರೋಗವನ್ನಗ ವಾವಂಜಿ ವೈದ್ಯರ ಈ ಶರೀರ ನೋಡಕ್ಕೆ ಸಾಧ್ಯ ಐತಿ ಈ ಭೂಮಿಗೆ ಬರ್ತಿನಾಯಿಗೆ ಮರಣ ಉಂಟಿನಲ್ಲಿ ಉಂಡು ವಾ ವೈದ್ಯರ ಈ ಶರೀರನೆ ವರ್ಪಾರ ಸಾಧ್ಯತೆ ಬಂಟಿನೇನೆ ಜಗತ್ತು ತೆರೆಯುವುದು ಜೀವನದ ಏತು ಸಂಪಾದನೆ ಅಂತಂದಲ್ಲ ಅವು ಶಾಶ್ವತ ಮಣ್ಣಿಗೆ ಸಮ ಬಂಟಿನೇನೆ ಜಗತ್ತು ತೆರೆಯುವುದು ಅದಕ್ಕೋಸ್ಕರ ಯಾನು ಈ ರೀತಿ ಬರೆಯನ್ನು ಪಂಡದು ಆಯೆ ಪಂಡೆಗೆ ಒಂದು ನಮ್ಮ ಗೀತೆದ ತಾತ್ಪರ್ಯ ಮನುಷ್ಯ ಏತು ಸಂಪಾದನೆ ಮಾತಾಡಲ್ಲ ಅವೇನು ಕೊನಪುಜೆ ಪಡ್ತೀನಿ ತಿಳಿದು ನಮ್ಮ ಜೀವನ ಮಾತಾಡ ನಮ್ಮ ಅತ್ಯಂತ ಸುಖಿಡು ನಮ್ಮ ನಾಣ್ಣುಡಿ ಪಡ್ಕೊಂಡು ಪಾಲಿಗೆ ಬಂದದ್ದು ಪಂಚಾಮೃತ ನಿನ್ನ ಪಾಲಿಗೆ ಏತು ಬೈದಿದೆ ಅವು ಭಗವಂತೆ ಕೊಟ್ಟಿನ ಸಂಪತ್ತು ಐದು ಸಂತೋಷದ ಜೀವನ ಮಲ್ಪದ ಐದು ದೇಶದ ಆಸೆಗಳು ಕೋವಡ ಕೋವಡ ಅಂತ ಪಂಡದೆ ನಮ್ಮ ಗೀತೆ ವೇದ ಶಾಸ್ತ್ರ ಉಪನಿಷತ್ತು ಸಾರು ಸಾರು ಕಂಡುಕೊಡು ಆಂಡಲ ನಂಗೆ ಆಲೋಚನೆ ಅರ್ಥ ವಿದಾಯ ಕಂಡ ಆ ಮೋಹ ಭ್ರಾಂತಿಗೆ ನಮ್ಮ ಒಳಗಾದ ಭಗವಂತೆ ಕಂಡು ಎನ್ನ ಪದಕು ಬರಡು ದಾಂಡ ಉತ್ತರಾಯಣ ಕಾಲ ಅತ್ಯಂತ ಶ್ರೇಷ್ಠವಾಯಿನ ಕಾಲ ಬುಲ್ಪುದ ತಾಲೀಮು ತೋಜಾವಣ ಸಂದರ್ಭ ಭೂಲೋಕನ ಬದ್ದು ಆಲೋಕದ ಕೋಡು ದಾಂಡ ಬುಲ್ಪು ಬೋಡು ಉತ್ತರಾಯಣ ಕಾಲಗಳು ಬುಲ್ಪು ದಿಕ್ಕೊಂಡು ಬಹಳ ಬೇಗ ಅವನಿಗೆ ಯಾತ್ರೆ ಮಾಡ್ತಾರೆ ಅವಕಾಶ ದಿಕ್ಕೊಂಡು ನರ್ಮಾನ್ಯನ ಅಂತ್ಯಕಾಲಗಳು ಬಂಧುಗಳು ಬಾಂಧವ್ಯರು ಮಾತ ಸೇರಿದು ఆయన ಅಂತ್ಯಕ್ರಿಯೆ ಮಾಡ್ತೀವಿ ಒಂಜಿ ವರ್ಷ ಪರ್ಯಂತ ఆయన ಚೈತನ್ಯ ಭಗವಂತನ ಕಡೆಗೆ ಹೋಗುಕೊಂಡು ಅದಕ್ಕೋಸ್ಕರನೇ ಆ ಮೃತ ಪಡೆಯಿನ ಇಲ್ಲಾಡ ಒಂಜಿ ವರ್ಷ ನಾಲೊಂಜಿ ಮಂಗಳ ಕಾರ್ಯ ಮಕ್ಕಳಲ್ಲಿ ಬಂಟಿರೋ ಈ ನಿಯಮನ ನಮ್ಮ ಹಿರಿಯರು ಮಾತು ಬರ್ತೀವಿ ಅದಕ್ಕೋಸ್ಕರವಾದ ಅವೇ ಪೂರ ನಂಗೆ ತಿಳಿಯಲೆ ಒಂಜಿ ಅವಕಾಶ ಈ ಗೀತೆ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ
ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ವೇದಾಧ್ಯಯನ, ಯಜ್ಞದ ಆಚರಣೆ, ದಾನ, ಪುಣ್ಯಕರ್ಮ ಒಂದು ಈತು ಆಯನ ಮೋಕ್ಷಗೂ ಅವಕಾಶ ಮಾತು ಕೊಡ್ಕೊಂಡು ನಮ್ಮ ಪುಣ್ಯಕರ್ಮನು ಮಲ್ತಾಂದಾಂಡ ಆ ಪುಣ್ಯದ ಫಲರೂಪವಾದ ಆ ಭಗವತ್ ಸಾಹಿತ್ಯನ ಪಡೆಯುವ ಅವಕಾಶ ಉಂಟು. ಒರಿ ರಾಜ ಇತ್ತೆ, ಆ ರಾಜದ ಒಂಜಿ ಚಿಂತೆ ಬರ್ತದೆ, ಖಿನ್ನತೆ ವಣಸ್ಸು ಮಲ್ಪುನಗ ರುಚಿ ಇಜ್ಜಿ, ಬಾಯಿಗೆ ರುಚಿ ಇಜ್ಜಿ, ಆಹಾರ ಸೇವನೆ ಇಜ್ಜಿ, ಕಡೆಕಾಯಿ ಪಜಗತ್ತಿ ಮಂತ್ರಿಗೆ ರಾಜನ ಹೊಡೆದಿಗೆ ಭಾರಿ ದುಃಖ ಆಡಿ ಭಾರಿ ಸಂತೋಷಡಿತ್ತಿನ ರಾಜೆ ಇತ್ತಿಗಿತ್ತಲಕನೆ ಆಯ್ಗೆ ಚಿಂತೆ ಬರ್ತದೆ, ರೋಗದಲಕ ಮನೋರೋಗದಲಕ ಒಳ್ಳೆ ದಾದ ಮಲ್ಪುಣಿ ಆ ಊರ್ಗೆ ಹೋಗಿ ಸಾಧು ಬತ್ತೆ ಆರಡ ಪಂಡೇಗೆ ಕೆಲವ್ರದ ರಾಜೆ ಚಿಂತೆಗೊಳಗಾದ ಈ ಸ್ಥಿತಿ ಒಳ್ಳೆ ಆದ್ರೆ ರಾಜನಡೆ ಬರ್ತೇವೆ ಬದಲು ತುಯ್ಯರು ತೂದು ಪಂಡೇವೆ ಈ ರಾಜನ ರೋಗನ ಯಾನು ದೂರ ಮಲ್ಪೆ ಮಾತೆಗಳು ಭಾರಿ ಖುಷಿ ಏನಿಲ್ಲ ವಾ ವೈದ್ಯದ ಆವಂದಿನ ಒಂದು ಕೆಲಸ ನೆನಪು ಸಾಧು ಮಲ್ಪೆ ಅನ್ಕೊಂಡು ಒಳ್ಳೆ ಭಾರಿ ಸಂತೋಷ ಅಂಡು ದಾದ ಮಲ್ಪಡು ಪಂಡೆ ಮಲ್ಪ ಅನ್ಕೊಂಡು ಏತ ಖರ್ಚಾಂಡ ಮಲ್ಪೆ ಐಕೆ ಆರು ಪಂಡೆಗೆ ನೆಕ್ ಖರ್ಚಿದಾಲಜ್ಜಿ ಏರಾಂಡಲವರಿ ಸುಖೋಟಿಪ್ಪಿನ ಆಯನ ಒಂದು ಅಂಗಿ ಕಂತು ಕೊರತೆ ಅವೇ ನಿಮಗೆ ಮಾಡಿಡೆ ಆಯ್ ಹುಷಾರ ಆತೇನ ಒಂಜಿದಾದ 1000 ಕಂತು ಕೊರಲಿ ಗಂಟೆ ಸರಿ ಕಣ್ಣಲೆ ಗಂಟೆ ಪೋಯೇದು ನಾಡಿಯದು ಏನ ಇಲ್ಲಡೆ ಹೋದು ಏಡಕ್ಕೆ ಎಂದಲ್ಲ ಎಂಟು ಮಾತ ಉಂಟು ಒಂಜಿ ಸಮಸ್ಯೆ ಉಂಟು ಪ್ರತಿಯೊಂದು ಮಣ್ಣಿನಿ ಎಂಟು ಚಿಂತೆ ಉಂಟು ಸಮಸ್ಯೆ ಉಂಟು ಇಡೀ ರಾಜ್ಯಗಳು ನಾಂಡಲ್ಲ ಅಂಗಿ ದಿಕ್ಕುಜಿ ರಾಜ ಕಡೆಗೆ ಒಂಜಿ ಹಳ್ಳಿ ಹಿಡಿದು ಒಂಜಿ ಯುವಕಿ ಇತ್ತು ಜವನಿ ಆಯೆ ಬೈಯದ ಕೊಟ್ಟು ಒಂಜಿ ಗುಡಿಸಲಾಯನ ಎಲ್ಲಿಯ ಅಲ್ಪ ಕುಲೊಂದು ಮದ್ಯಪಾನ ಉಂಡೆ ಈ ಮಂತ್ರಿ ಹೋದ ಆಯ್ಕೆ ಈ ಸುಪಟ್ಟುಳ್ಳ ಆಯ್ಕೊಂಡು ಅಂದು ಭಾರಿ ಖುಷಿ ಅಂడి ರಾಜ ಬದುಕಿ ಇಡೀ ಪ್ರಪಂಚ ಇಡೀ ಒಂದು ರಾಜ್ಯಗಳು ಎರಡಲ್ಲ ಅಂಗೇ ದಿಗದಿ ಅಂಚಿನೋಳು ಉಮ್ಮಿಯವರಿ ಸುಖಿ ಉಂಡೆ ರಾಜನ ಮಗ ತಿಗಳು ರಾಜನ ಚೈತನ್ಯ ಪಡೆಯಲಿ ಆಯ್ಕೆ ಕೂಡ ಜ್ಞಾನವಾನವಾಗ್ತಾನೆ ಈ ಸಂತೋಷವುಳ್ಳ ಅಂದು ಸ್ವಾಮಿ ಯಾರು ಸಂತೋಷವುಳ್ಳ ಕಾಂಡ ಇಡಿ ಬೇರೆ ಮಲ್ಪೆ ಬೋಡಿತೆಲ್ಲ ತಿಂಪೆ ನಿದ್ರೆ ಬಂದ ಚೆಪ್ಪೆ ಖುಷಿ ಅನ್ನದ ಪದ್ಯ ಬರ್ತದೆ ಬೇತ ದಾಲಜ್ಜಿ ಎಂತ ಇದಕ್ಕೆ ಹೆಚ್ಚಿನ ಬೋಡು ಎನ್ನ ಕುಡಿಸ್ತಾರೆ ಬೇತದಾಲ ಪುರೇರಣೆ ದಾದ ಹುಡುಕಿ ಆ ಮಂತ್ರಿಗೆ ನಿಜವಾದ ಖುಷಿ ಸಂತೋಷವುಳ್ಳ ನಾನು ಅಂದ ಸ್ವಾಮಿ ಅವ್ನು ಸಂತೋಷವುಳ್ಳ ಇದು ದಾರ ಸಮಸ್ಯೆ ಇಜ್ಜಿ ಎರಡ ಕಾಸು ಇಜ್ಜಿ ಎರಡು ಬೇತದಾರ ಬಂಗಾರ ಇಜ್ಜಿ ಎರಡು ಯೌವನ ಉಂಟು ಏನ್ ಖುಷಿ ಉಂಟು ಐಕೆ ಮಧ್ಯೆ ಉಂಟೆ ಹೆಂಗ್ ಬಡ ಹಾಕೊಂಡು ತಿಂಪೆ ಬೇರೆ ನಾನು ಬೆಲ್ಪೆ ಹೆಂಗ್ ನಾನು ಚಿಂತೆ ಬೆಚ್ಚಿ ಎತ್ತನ ಇದ್ರ ನನ್ನ ಅನುಮಾನ ನಿಜ
ಆಮೆ ಸುಖಿ ಮನುಷ್ಯ ಆಡ ಪಂಡಗೆ ಇದು ಮಾತ್ರ ನಾನು ಕೇಳಿದ ಕಾರಣ ನಿನ್ನಡ ಒಂಜಿ ಎತ್ತು ಓಡು ಅವು ಕಲ್ಪನ ಹಾಕಿದ್ರು ದಾದಾಗಿ ನಿನ್ನೊಂದು ಅಂಗಿ ಓಡು ಯಾನ್ ಅಂಗಿಯೇ ಮಾಡು ಜೀವನ ಎಂಗ ಮರ್ಚಿ ಅಂಗಿದೆ ನಾನು ಬೇಡ ಅನ್ಕೊಂಡೆ ಎರಡಂಗಿ ಜೀವನ ಮಂತ್ರಿಗೆ ಬೇಜಾರು ಒಂಜಿ ಕಡೆ ರಾಜೆ ಒಡಿಪಿನಾಗ ಸಂಪತ್ತುಂಡು ಉಂಟುಂಡು ಬಂಗಾರು ಪದ್ದೇಂಡು ಸುಖ ಇಜ್ಜಿ ನಾನಂಜಿ ಕಡೆ ತಾರ ಇಜ್ಜಿ ಅಂಗಿಲ ಇಜ್ಜಿ ಸುಖ ಮಂತ್ರಿ ಓದು ರಾಜರ ಪಂಡಿತ ಸಾಧುರ ಪಂಡಿತ ಸಾಧುಕೆ ಮಂತ್ರಿ ಅಂಗಿ ಇಜ್ಜಿ ಇಂಚಿಂಚ ಆಂಡು ಈ ಜವನನ ಕೆತ್ತಲೆ ಪೋಯ ಆಯೆ ಮಾತ ಸುಗೊಟ್ಟುಳ್ಳೆ ಅನ್ನ ದುರಂತ ಪಂಡ ಆಡ ಅಂಗಿಚ್ಚಿಗೆ ತಕ್ಷಣ ರಾಜೆ ಲಕ್ಕದು ಕುಳ್ಳಿ ಎಲ್ಲ ಸೀಕು ಗುಣಾಂಡು ಬಂಡೆ ದಾಯ ಪಂಡ ಆಯ್ಗೆ ಆಯ್ ಪ್ರಜ್ಞೆ ಎತ್ತಿದಿಗೆ ಯಾನ ಸುಖಿ ಯಾನ ಸಂತೋಷಿ ಎರಡು ಸಂತೋಷ ಉಂಟು ಬಂದಿನ ಪ್ರಜ್ಞೆ ಇಜ್ಜಂತೆ ಆ ರಾಜೆ ಖಿನ್ನತೆಗೊಳಗಾಗಿತ್ತು ಆ ಜವನೆ ಆಯ ಪಾಠನ ಕಲ್ಪಾಯಿ ಅಂಚಿತ್ತಿನ ಜವನೆ ತೂಡು ಪಡೆದು ರಾಜ ಜವನೆ ಪೋಯಿಗೆ ಜವನಡೆ ಕೇಂದ್ರಿಗೆ ಈ ಸುಖುಳ್ಳನ ಅಂದು ಬಂಡೆಗೆ ಸಂತೋಷುಳ್ಳನ ಅಂದು ಬೊಟ್ಟ ಇಲ್ಲ ತುಲ್ಲುಲ ಎನ್ನೊಟ್ಟು ಬೇರೆ ಬರ ಎನ್ನರ ಕರೆ ತಿನ್ನು ಮಾತುಂಟು ಎಂಟು ಸಂತೋಷ ಉಂಟು ಅಪ್ಪನಾಗ ಆಯ್ದ ಜೀವನದ ಅರ್ಥ ಗೊತ್ತಾಗ್ತದೆ ಓ ಸಂತೋಷ ಸುಖ ಪಂಪಿನ ದುಡ್ಡು ಬಂಗಾರ ಇಜ್ಜಿ ನಮ್ಮ ಅನುಭವಿಪುಣ ನಮ್ಮ ತಿಳುವಳಿಕೆ ಉಂಟು ಪಂಪಿನ ಜ್ಞಾನ ಆಯ್ದವತ್ತನಿಗೆ ಅವೇ ರೀತಿ ನಮ್ಮ ಬದುಕುಡು ನಮ್ಮ ಸುಖ ಸಂತೋಷ ಆನಂದಮಯ ಜೀವನ ಅನುಭವಿಕೊಡುವುದಾಂಡ ಮುಖ್ಯವಾದ ನನಗೆ ಓಡಾಯಿನ ಕೆಲಸ ಎಲ್ಲೆಲ್ಲೇ ಬೇರೆ ಮಾಡ್ಕೊಡು ಬೊಕ್ಕರಿಗೆ ಸಂತೋಷ ಪಿಂಚಿತ್ತಿನ ಬೇರೆ ಮಾಡ್ಕೊಡು ಬೊಕ್ಕ ಎಡ್ಡ ರೀತಿ ಆಲೋಚನೆ ಮಾಡ್ಕೊಡು ಎಡ್ಡ ರೀತಿಯ ಆಲೋಚನೆ ಮಾಡ್ತಾಡ ಎಡ್ಡ ರೀತಿಯ ಜೀವನ ನಮ್ಮ ಹಾಕೊಡು ಅವೇ ರೀತಿಯಾದ ನಮಗೆ ಮೋನದಲ್ಲಿ ಕೇಳಿಕೆಬಹುದು ಬೊಕ್ಕರಿಯಗೆ ಸಂತೋಷ ಕೊಪ್ಪ ಅಂದಾಂಡ ಒಂಜಿ ಮೋನಡೆ ಕೇಳಿಕೆ ದಾನ ಕೊರಡೊಂದಿಜ್ಜಿ ಒಂಜಿ ಸಂತೋಷದ ತೆರಿಗೆ ಅವರ ಬೊಕ್ಕರಿಯಗೆ ಸಂತೋಷ ಕೊರಿಯರ ಒಂಜಿ ಪೂನು ಆ ಪೂನು ನಮ್ಮ ಧೂಪ ಅವೇ ಪೂನು ಬೆತ್ತದಿಂದ ಬೆತ್ತ ಒಂಜಿಗರಿಗೆ ತಿಂದು ಆ ಪೂತ ಕಮ್ಮನೆನ ಆಸ್ವಾದನೆ ಮಲ್ಪಣ ಸಾಮರ್ಥ್ಯ ಬೆತ್ತಗ ಪೂಜಿ ಅಣ್ಣ ನರಮನೆ ಅಂಚ ಒಂಜಿ ಪೂ ಇತ್ತಂಡ ಆ ಪೂನು ತೂವರೆ ಅವಕಾಶ ಉಂಟು ಏತೊಂಜಿ ಪೊರ್ಲುಂಡು ಕಣ್ಣೆಣೆ ಅವೇನು ತೂಪುಂಡು ತೂದು ಆಸ್ವಾದ ಮಲ್ಪಡಿ ಅವೇನು ಆಘ್ರಾಣ ಮಲ್ಪಡಿ ಪರಿಮಳನ ಅವೇನು ಕೊಡೋದು ದೇವರಿಗೆ ದೀವಳಿ ಬೊಕ್ಕರಿನ ತಲೆಗೆ ದೀವಳಿ ಇಂಚಿತ್ತಿನ ಅವಕಾಶಗಳು ಅವೇ ಪೂನು ಕಾದಲಿಗೆ ಬಾರ್ದು ಕೊಡಿಲ ಮತ್ತು ರಡ್ಡಲ ನಮ್ಮ ಕೈಗಳು ಅಂಚಾದಿ ಪ್ರಕೃತಿ ಏತೊಂಜಿ ಸಂತೋಷಗಳು ಏತೊಂಜಿ ಸುಂದರವಾದಗಳು ಅವೇನೇ ಪಂಡೆ ಸತ್ಯಂ ಶಿವಂ ಸುಂದರಂ ಸತ್ಯವಂಡ ಅವೇ ಬ್ರಹ್ಮಜ್ಞಾನ ಅವು ಉಂಟು ಈ ಪ್ರಪಂಚಗಳು ಶಿವಂ ಮಂಗಳಕರವಾಯಿನೇ ಮಲ್ಪಲ ಸತ್ಯನು ಕಣ್ಣ ಸತ್ಯದ ಜೀವನ ಮಲ್ಪಲ ಸುಂದರವಾಯಿನ ತೋಲ ಅನುಭವಿಕುಲ ನಮ್ಮಡ ಎಂಚಿನ ಉಂಟು ಅವೇನ ಅನುಭವಿಸುತ್ತದೆ ಬೊಕ್ಕರಿಯಗೆ ಸಾಧ್ಯವಾದ ಕೊರಂಡ ಕೈಯುಂಡು ಸಹಾಯ ಮಲ್ಕೊಳ್ಳಿ
ಬಾಯಿ ಉಂಟು ಎಟ್ಟೆ ಪಾತೆರ ಪಾತೆರೊಳಿ, ಕಣ್ಣುಂಟು ಎಟ್ಟೆಂದಿನೇನು ತೂವಡಿ, ಕಿವಿ ಉಂಟು ಎಟ್ಟೆಂದಿನೇನು ಕೇಳುಳಿ. ಇದು ಮಾತ್ರ ದೇವರನ್ನು ಕೊಡ್ತೇವೆ. ಅಂಚಿತ್ತಿನ ಆ ಒಂಜಿ ಶಾರೀರಿಕವಾಯಿನ ಇಂದ್ರಿಯಗಳ ನಮ್ಮ ಜೀವನನ ಸಂತೋಷ ಮತ್ತೊಂದ, ಮನಸ್ಸಿನ ವಿಕಾಸ ಮತ್ತೊಂದ ತನ್ಮೂಲಕವಾದ ಗೀತೆನೆ ಅವು ಹೊರ ಓದಿದ ನಂಗೆ ಅರ್ಥ ಆಗುದು ಕೂಡ ದಿನೋಲ ಓದಲು ಒಂದು ಗೀತೆಗೆ 1000 ರೀತಿಯ ಅರ್ಥೊಳೇನೆ ಬೇರೆ ಬೇರೆ ಜನಗಳು ಬರತ್ತೇವೆ. ಅವೇನೆ ನಮ್ಮ ತೆರೆಯೊಂದ ನಮ್ಮ ಬದುಕನೆ ಬಂಗಾರ ಮತ್ತೊಂದ ಶ್ರೀಕೃಷ್ಣ ದೇವರು ಮಾತೆರೆಗ ಅಂಚಿತ್ತಿನ ಜ್ಞಾನನೆ ಅನುಗ್ರಹ ಮಾಡಿಕೊಂಡದ್ದು ದೇವರ ಪ್ರಾರ್ಥನೆ ಮತ್ತೊಂದು ಇನ್ನಿತ ಪ್ರವಚನ ಕೃಷ್ಣಾರ್ಪಣ.